ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಎಂಟಿಸಿ ಬಸ್ಗಳಲ್ಲಿ ಭಾರತಿ ಸುರೇಶ್ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರು ಬಿಎಂಟಿಸಿ ಬಸ್ಗಳಲ್ಲಿ ರಿಯಾಲಿಟಿ ಚೆಕ್ ನಡೆದಿದೆ. 2 ಗಂಟೆಗಳಲ್ಲಿ ಸುಮಾರು 10 ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ಭೈರತಿ ಸುರೇಶ್. ಮಾಸ್ಕ್ ಧರಿಸಿ ಬಸ್ ಸಂಚಾರ ವ್ಯವಸ್ಥೆಯ ಅವಲೋಕನವನ್ನ ಮಾಡಿದ್ದಾರೆ. ಟಿಕೆಟ್ ಪಡೆದುಕೊಂಡು ಪ್ರಯಾಣಿಕರೊಂದಿಗೆ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರೆ. 2 ಗಂಟೆಗಳಲ್ಲಿ ಸುಮಾರು 10 ಬಸ್ಗಳಲ್ಲಿ ಇವರು ಪ್ರಯಾಣವನ್ನ ಮಾಡಿದ್ದಾರೆ. ಕಂಡಕ್ಟರ್ ಹಾಗೆ ಡ್ರೈವರ್ಗಳ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಅವರ ಕಾರ್ಯವೈಖರಿ ಯಾವ ರೀತಿಯಾಗಿ ಇದೆ, ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರಾ, ಪ್ರಯಾಣಿಕರ ಜೊತೆಗೆ ಅವರ ಹಾವಭಾವ ಯಾವ ರೀತಿಯಾಗಿದೆ ಎಲ್ಲವನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಮೊದಲನೆಯ ದೃಶ್ಯದಲ್ಲಿ ಟಿಕೆಟ್ ಪಡೆದುಕೊಳ್ತಾ ಇರುವಂತಹ ಒಂದು ಚಿತ್ರಣ ಅದು. ಅದೇ ರೀತಿ 2ನೆಯ ದೃಶ್ಯದಲ್ಲಿ ಟಿಕೆಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸಾಮಾನ್ಯರಂತೆ ಬಸ್ನಲ್ಲಿ ಇವರು ಪ್ರಯಾಣವನ್ನ ಮಾಡಿದ್ದಾರೆ. ಮಾಸ್ಕ್ ಧರಿಸಿ ಬಸ್ ಸಂಚಾರ ವ್ಯವಸ್ಥೆಯ ಅವಲೋಕನವನ್ನ ಮಾಡಿದ್ದಾರೆ. ಟಿಕೆಟ್ ಇಶ್ಯೂ ಮಾಡೋದಾಗಿರಬಹುದು ಅಥವಾ ಪ್ರಯಾಣಿಕರ ಜೊತೆಗೆ ಕಂಡಕ್ಟರ್ ನಡೆದುಕೊಳ್ಳುವಂತಹ ರೀತಿ ಯಾವ ರೀತಿಯಾಗಿದೆ ಅನ್ನೋದಾಗಿ ಗಮನಹರಿಸಿದ್ದಾರೆ. 2 ಟಿಕೆಟ್ ಕೊಡಿ ಅಂತ ಹೇಳಿ 100 ರೂಪಾಯಿಯನ್ನ ಕೊಟ್ಟಿದ್ದಾರೆ ಸಚಿವರು. 12 ರೂಪಾಯಿ ಚಿಲ್ಲರೆ ಕೊಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಕಂಡಕ್ಟರ್ ಸಚಿವರಿಗೆ ತಿಳಿಸ್ತಾರೆ. ಈ ವೇಳೆ ಸಚಿವ ಭೈರತಿ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಚಿಲ್ಲರೆ ಇಲ್ಲದಿದ್ರೆ ಬಸ್ನಿಂದ ಕೆಳಗಿಳಿರಿ ಅಂತ ಹೇಳಿ ಕಂಡಕ್ಟರ್ ಆವಾಜ್ ಹಾಕಿದ್ದಾರೆ. ಮಾಸ್ಕ್ ಹಾಕಿಕೊಂಡು ಸಂಚಾರವನ್ನ ಮಾಡ್ತಾ ಇದ್ರು ಭೈರತಿ ಸುರೇಶ್. ಈ ಒಂದು ಕಾರಣದಿಂದಾಗಿ ಕಂಡಕ್ಟರ್ಗೂ ಕೂಡ ಇವರು ಸಚಿವರು ಭೈರತಿ ಸುರೇಶ್ ಅನ್ನೋದಾಗಿ ತಿಳಿದು ಬರೋದಿಲ್ಲ. ಜಯಮಹಲ್, ಟಿವಿ ಟವರ್, ಆರ್ಟಿ ನಗರ್, ಮಾನ್ಯತಾ ಟೆಕ್ ಪಾರ್ಕ್, ಹೆಣ್ಣೂರು ಬಂಡೆ, ಹೆಣ್ಣೂರು ಡಿಪೋ ಸೇರಿದಂತೆ ಹಲವೆಡೆ ಇದೇ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸರ್ ಇದು ಫನ್ ವರ್ಡ್ ಅಂತ ಒಬ್ಬ ತಡಕಿರಲ್ಲ ಅಲ್ಲಿ ಸ್ಟಾಪ್ ಇಲ್ಲ ಸರ್. ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಬೇಕು. ಸುಳ್ಳು ಹೇಳ್ಬೇಡ. ಇಲ್ಲ ನಿಜ ಸರ್. ಒಳಗಡೆ ಇಲ್ಲ ಸರ್. ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಂದಟಿ ಪಾಳೆ ಬಸ್ ಸ್ಟಾಪ್ ಇದೆ. ಅಲ್ಲಿ ಸ್ಟಾಪ್ ಇರೋದು.